ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯಪ್ರವೇಶಾಯ ಲಘುಸಿದ್ಧಾಂತಕೌಮುದೀಂ ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ನೃತ್ತಾವಸಾನೆ ನಟರಾಜರಾಜೋ ನನಾದಢಕ್ಕಾಂ ನವಪಂಚವಾರಂ ಉದ್ಧರ್ತು ಕಾಮಃ ಸನಕಾದಿಸಿದ್ಧಾನ್ ಏತದ್ವಿಮರ್ಶೇ ಶಿವಸೂತ್ರಜಾಲಂ. ಸರ್ವೇಭ್ಯಃ ನಮಾಂಸಿ ಭೂಯಾಂಸಿ. ಅದ್ಯ ಲಘುಸಿದ್ಧಾಂತಕೌಮುದ್ಯಾಂ ಪ್ರತಿಪಾದಿತೇಷು ಅಚ್ಸಂಧಿಷು ವೃದ್ಧಿಸಂಧಿಃ ಇತಿ ವಿಷಯಂ ಅಧಿಕೃತ್ಯ ಕಿಂಚಿತ್ ವಿವರಣಂ ಕರೋಮಿ. ಇಲ್ಲಿಯವರೆಗೆ ಅಚ್ಸಂಧಿ ಪ್ರಕರಣದಲ್ಲಿ ಎಣ್ಸಂಧಿಯನ್ನು, ಯಾಂತವಾಂತಾದೇಶ ಸಂಧಿಯನ್ನು, ಗುಣಸಂಧಿಯನ್ನು ನಾವು ನಿರೂಪಣೆ ಮಾಡಿದ್ದೇವೆ. ಇವತ್ತು ವೃದ್ಧಿ ಸಂಧಿಯ ವಿಷಯವನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ಸಂಧಿಯ ಹೆಸರು ವೃದ್ಧಿ ಸಂಧಿ ಎಂಬುದಾಗಿ ಕರಿತೇವೆ. ವೃದ್ಧಿ ಸಂಧಿ ಅಂತ. ಇದಕ್ಕೆ ವೃದ್ಧಿ ಸಂಧಿ ಎಂಬ ಹೆಸರು ಯಾಕೆ ಬಂತು, ಆನಂತರ ಆ ಸಂಧಿಯ ನಿಯಮಗಳೇನು, ಆ ಸಂಧಿಗೆ ಸಂಬಂಧಪಟ್ಟ ಉದಾಹರಣೆಗಳು ಯಾವುವು, ಇದರ ಪ್ರಯೋಜನ ಏನು ಎನ್ನುವ ಅಂಶವನ್ನು ನಾವು ಗಮನಿಸಬೇಕು. ಅಧ್ಯಯನದ ದೃಷ್ಟಿಯಿಂದ ಸಾವಧಾನವಾಗಿ ಒಂದೊಂದು ಅಂಶವನ್ನು ಕೂಡ ಅರಿತುಕೊಳ್ತಾ, ಅದನ್ನು ಮಸ್ತಕಗತ ಮಾಡಿಕೊಳ್ತಾ, ಹೃದಯಗತ ಮಾಡಿಕೊಳ್ತಾ ನಾವು ಮುಂದಕ್ಕೆ ಸಾಗೋಣ. ಈ ಮೊದಲು ನಾನು ಸೂಚಿಸಿದ ಹಾಗೆ ಎಣ್ವರ್ಣಗಳು ಆದೇಶವಾಗಿ ಬರುವುದರಿಂದ ಎಣ್ ಸಂಧಿ ಎಂದು, ಯಾಂತ ಐ ಆಯ್ ವಾಂತ ಔ ಆವು ಆದೇಶವಾಗಿ ಬರುವುದರಿಂದ ಯಾಂತ ವಾಂತ ಆದೇಶ ಸಂಧಿ ಎಂದು, ಗುಣಸಂಜ್ಞೆಯುಳ್ಳಂತಹ ಅಕ್ಷರಗಳು ಆದೇಶವಾಗಿ ಬರುವುದರಿಂದ ಗುಣಸಂಧಿ ಎಂದು ಇದನ್ನು ಕರಿತೇವೆ ಅಂತ ಸಂಧಿಯ ನಾಮಕರಣ ಪ್ರಕ್ರಿಯೆಯನ್ನು ನಾನು ವಿವರಿಸಿದ್ದೆ. ಅದೇ ರೀತಿಯಲ್ಲಿ ವೃದ್ಧಿ ಸಂಧಿ ಇದರ ಸ್ವರೂಪವನ್ನು ತಿಳ್ಕೊಳ್ಬೇಕು. ಪಾಣಿನಿ ಮಹರ್ಷಿಗಳು ಅಷ್ಟಾಧ್ಯಾಯಿ ಎಂಬ ಗ್ರಂಥವನ್ನು ರಚನೆ ಮಾಡಿ ಅದರಲ್ಲಿ ಮೊದಲ ಸೂತ್ರ ಅವರು ಹೇಳಿರುವಂತಹದ್ದು ವೃದ್ಧಿರಾದೈಚ್ ಅಂತ. ವೃದ್ಧಿ ಶಬ್ದದಿಂದಾಗಿ ಅಷ್ಟಾಧ್ಯಾಯಿ ಎನ್ನುವುದು ಪ್ರಾರಂಭ ಆಗ್ತದೆ. ಆ ವೃದ್ಧಿರಾದೈಚ್ ಎಂಬಂತಹ ಸೂತ್ರವೇ ಮೊದಲನೇ ಅಧ್ಯಾಯದ ಮೊದಲನೇ ಪಾದದ ಮೊದಲನೆಯ ಸೂತ್ರವೇ ನಮಗೆ ಪ್ರಕ್ರಿಯೆಯಲ್ಲಿ ವೃದ್ಧಿ ಸಂಧಿಗೆ ಬೇಕಾದಂತಹ ವೃದ್ಧಿ ಸಂಜ್ಞೆಯುಳ್ಳ ಅಕ್ಷರಗಳನ್ನು ಅದು ನಿರೂಪಣೆ ಮಾಡ್ತದೆ. ಅಲ್ಲಿಂದ ನಮ್ಮ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ. ವೃದ್ಧಿ ಸಂಧಿಯನ್ನು ಹೇಳಬೇಕಾದ್ರೆ ವೃದ್ಧಿ ಅಂದರೆ ಏನು ಎನ್ನುವುದನ್ನು ನಿರೂಪಣೆ ಮಾಡ್ಕೋಬೇಕು. ವ್ಯಾಕರಣಶಾಸ್ತ್ರದಲ್ಲಿ ಶಬ್ದದ ಅರ್ಥಕ್ಕಿಂತ ಆ ಶಬ್ದದ ವ್ಯಾಪ್ತಿ, ಶಬ್ದದ ಒಳಗಡೆ ಇರುವಂತಹದ್ದು ಶಬ್ದ ಬ್ರಹ್ಮವನ್ನು ನಾವು ತಿಳಿದುಕೊಳ್ಬೇಕಾಗಿದ್ದು ಬಹಳ ಮುಖ್ಯವಾದ್ದರಿಂದ ಮೊದಲನೇ ಸೂತ್ರ ಅಷ್ಟಾಧ್ಯಾಯಿಯಲ್ಲಿ ಬರುವಂತಹ ಮೊದಲನೇ ಸೂತ್ರವೂ ಹೌದು, ಅದು ವೃದ್ಧಿ ಸಂಧಿಗೆ ಸಂಬಂಧಪಟ್ಟಂತಹ ಸೂತ್ರವೂ ಹೌದು. ವೃದ್ಧಿರಾದೈಚ್ ಎನ್ನುವುದು ಮೊದಲನೆಯ ಸೂತ್ರ. ಈಗಾಗಲೇ ನಾನು ಹೇಳಿದ ಹಾಗೆ 1ನೇ ಅಧ್ಯಾಯದ 1ನೇ ಪಾದದ 1ನೆಯ ಸೂತ್ರ ವೃದ್ಧಿರಾದೈಚ್ ಅಂತ. ಈ ಸೂತ್ರದ ಪದವಿಭಾಗವನ್ನು ಮೊದಲಿಗೆ ನೋಡೋಣ.
ಎರಡು ಪದಗಳಿದೆ ಇದರಲ್ಲಿ. ಒಂದು ವೃದ್ಧಿಹಿ ಎನ್ನುವುದು ಒಂದು ಪದ, ಆತ್ ಎನ್ನುವುದು ಎರಡನೇ ಪದ, ಐಚ್ ಎಂಬುದು ಮೂರನೇ ಪದ. ಹೀಗೆ ಮೂರು ಪದಗಳಿದೆ, ಎರಡು ಪದ ಅಲ್ಲ, ಮೂರು ಪದಗಳು ಇದರಲ್ಲಿ ಇದೆ. ವೃದ್ಧಿಹಿ, ಆತ್, ಐಚ್ ಅಂತ ಮೂರು ಪದಗಳು. ವೃದ್ಧಿಹಿ ಎಂಬುದು ಸಂಜ್ಞೆ, ಆ ಶಬ್ದ ಸಂಜ್ಞೆಯನ್ನು ಸೂಚಿಸ್ತದೆ ಅಂತ ವೃದ್ಧಿ ಎಂಬ ಸಂಜ್ಞೆಯನ್ನು ಸೂಚಿಸ್ತದೆ ಅಂತ ಹೇಳಿದೆ. ವೃದ್ಧಿ ಸಂಜ್ಞೆಯುಳ್ಳಂತಹ ವರ್ಣಗಳು ಯಾವ್ಯಾವವು ಎಂಬ ಪ್ರಶ್ನೆ ಬಂದಾಗ ಅವನೇ ಹೇಳ್ತಾನೆ ಸೂತ್ರದಲ್ಲಿ, ಆತ್ ಐಚ ವೃದ್ಧಿ ಸಂಜ್ಞ ಸ್ಯಾತ್ ಅಂತ. ವೃತ್ತಿಯಲ್ಲಿ ಇದನ್ನು ತೋರಿಸ್ತೇನೆ. ವೃತ್ತಿಹಿ ಏನು ಹೇಳುತ್ತೆ? ಆತ್ ಐಚ ಚ, ಆತ್ ಐಚ ವೃದ್ಧಿ ಸಂಜ್ಞ ವೃದ್ಧಿ ಸಂಜ್ಞ ಸ್ಯಾತ್ ಅಂತ. ಇದು ವೃತ್ತಿ ಹೇಳುತ್ತೆ. ಮೂರು ಪದಗಳಿದೆ ಸೂತ್ರದಲ್ಲಿ, ವೃದ್ಧಿ, ಆತ್, ಐಚ್ ಅಂತ. ಈ ಸೂತ್ರದ ಅರ್ಥವನ್ನು ವೃತ್ತಿಯಲ್ಲಿ ವಿವರಿಸ್ತಾನೆ. ಆತ್ ಐಚ ವೃದ್ಧಿ ಸಂಜ್ಞ ಸ್ಯಾತ್, ಒಟ್ಟಿಗೆ ಸೇರಿಸುವಾಗ ಆದೈಚ ಅಂತ ರೂಪ ಆಗತ್ತೆ. ಹೇಗೆ ಒಟ್ಟು ಸಂಧಿ ಮಾಡಿದಾಗ ಆದೈಚ ಅಂತ ಆಗತ್ತೆ. ಅದನ್ನು ಪದಚ್ಛೇದ ಮಾಡಿದರೆ ಆತ್ ಐಚ್ ಚ ವೃದ್ಧಿ ಸಂಜ್ಞ ಸ್ಯಾತ್ ಅಂತ. ಇದು ವೃದ್ಧಿ ಸಂಜ್ಞೆ. ಯಾವ್ಯಾವ ಅಕ್ಷರಗಳು ವೃದ್ಧಿ ಸಂಜ್ಞೆಯನ್ನು ಹೊಂದುತ್ತದೆ ಅಂತಂದರೆ, ಒಂದು ಆತ್ ಅಂತಂದರೆ ವೃದ್ಧಿ ಸಂಜ್ಞೆಯನ್ನು ಹೊಂದುವಂತಹ ವರ್ಣಗಳು ಯಾವ್ಯಾವುದು ಅಂತ ಪ್ರಶ್ನೆ ಮಾಡಿದಾಗ, ಹೀಗೆ ವೃದ್ಧಿ ಸಂಜ್ಞೆಯುಳ್ಳಂತಹ ವರ್ಣಗಳಲ್ಲಿ ಮೂರು ವರ್ಣಗಳು ಪ್ರಮುಖವಾದದ್ದು. ಒಂದು ಆತ್ ಅಂತಂದರೆ ದೀರ್ಘ ಆಕಾರ ಎಂಬುದಾಗಿ ಅರ್ಥ. ದೀರ್ಘ ಆಕಾರ. ಯಾಕೆ ದೀರ್ಘ ಆಕಾರ ಎಂಬುದಾಗಿ ಗ್ರಹಿಸಬೇಕು ಎನ್ನುವುದಕ್ಕೆ ಕಾರಣವನ್ನು ಹಿಂದಿನ ಸೂತ್ರದಲ್ಲಿ ಹೇಳಿದ್ವಿ. ಆತ್ ಎಂಬುದು ಎರಡು ರೀತಿಯಲ್ಲಿ ಬರುವ ಸಾಧ್ಯತೆ ಇದೆ. ಒಂದು ಅಕಾರದ ಪಂಚಮಿ ವಿಭಕ್ತಿ ಅಂತ ಗುಣಸಂಧಿಯನ್ನು ವಿವರಿಸುವಾಗ ಹೇಳಿದ್ದೆ ನಾನು. ರಾಮ ಶಬ್ದ ಪಂಚಮಿ ವಿಭಕ್ತಿಯಲ್ಲಿ ರಾಮಾತ್ ಅಂತ ರೂಪ ಆಗತ್ತೆ. ಆತ್ ಅಂದರೆ ಅಕಾರದ ಪಂಚಮಿ ವಿಭಕ್ತಿ ಅಂತ ಬಂತು. ಎರಡನೆಯದು ಗುಣಸಂಜ್ಞೆಯನ್ನು ಹೇಳುವಾಗ ನಾವು ವಿವರಿಸಿದ್ದು ಅದೇಂ ಗುಣ ಅಂತ ಹೇಳುವಾಗ ತಪರಃ ತತ್ಕಾಲಸ್ಯ ಎಂಬ ಸೂತ್ರವನ್ನು ಹೇಳಿತ್ತು. ತಹ ಪರಃ ಯಸ್ಮಾತ್ ಸಹ ತಾತ್ ಪರಶ್ಚ ಉಚ್ಚಾರ್ಯಮಾಣ ಸಮಕಾಲಸ್ಯೈವ ಸಂಜ್ಞಾ ಸ್ಯಾತ್ ಅಂತ ಹೇಳಿದ್ವಿ. ಅದರ ಪ್ರಕಾರ ಆತ್ ಎಂಬುದು ಅಕಾರದ ಪಂಚಮಿ ವಿಭಕ್ತಿ ಅಲ್ಲ, ತವನ್ನು ಮುಂದೆ ಹೊಂದಿರುವಂತಹ ಆಕಾರ ಅಂತ ಗ್ರಹಿಸಿರೋದ್ರಿಂದ ಆತ್ ಅಂದರೆ ದೀರ್ಘ ಅಕಾರ ಅಥವಾ ಆಕಾರ ಅಂತ ಅರ್ಥ. ದೀರ್ಘ ಅಕಾರ ಅಂತಂದ್ರು, ಆಕಾರ ಅಂತ ಹೇಳಿದ್ರು, ಎರಡೂ ಒಂದೇ. ಅಕಾರದ ದೀರ್ಘ ಆವೇ ಆಗುವಂಥದ್ದು. ಅದರಿಂದ ಆತ್ ಅಂತಂದರೆ ದೀರ್ಘ ಅಕಾರ ಅಂತ ಅರ್ಥವನ್ನು ಇಟ್ಕೋಬಹುದು. ದೀರ್ಘ ಅಕಾರ ಅಂದರೆ ಆ ಅಂತ ಅರ್ಥ. ಇದಕ್ಕೆ ವೃದ್ಧಿ ಅಂತ ಸಂಜ್ಞೆ ಆಕಾರಕ್ಕೆ. ಎರಡನೆಯದು ಪ್ರತ್ಯಾಹಾರ. ಐಚ್ ಎನ್ನುವುದು ಪ್ರತ್ಯಾಹಾರ. ಐಚ್ ಎಂಬ ಪ್ರತ್ಯಾಹಾರದಲ್ಲಿ ಮಾಹೇಶ್ವರ ಸೂತ್ರಗಳ ಪ್ರಕಾರ ಐ ಔ ಅಂತ ಎರಡು ಅಕ್ಷರಗಳು ಇದೆ. ಎ ಓಂ ಐ ಔಚ್ ಅಂತಿದೆ ನೋಡಿ. ಆದಿರಂತೇನ ಸಹೇತ ಎಂಬ ಸೂತ್ರದ ಪ್ರಕಾರ ಐಚ್ ಎಂಬ ಪ್ರತ್ಯಾಹಾರದಲ್ಲಿರುವಂತಹ ವರ್ಣಗಳು ಎರಡು, ಐಕಾರ ಮತ್ತು ಔಕಾರಗಳು ಅಂತ. ಹೀಗೆ ಈ ಮೂರು ಅಕ್ಷರಗಳಿಗೆ ಆಕಾರ, ಐಕಾರ, ಔಕಾರ ಈ ಮೂರು ವರ್ಣಗಳಿಗೆ ವೃದ್ಧಿ ಎಂಬ ಸಂಜ್ಞೆ ಇದೆ ಎಂಬುದನ್ನು ಈ ಸೂತ್ರ ವಿವರಿಸ್ತದೆ. ವೃದ್ಧಿ ಆದೈಚ್, ಆತ್
ಐಚ್ ಚ ವೃದ್ಧಿ ಸಂಜ್ಞ ಸ್ಯಾತ್ ಅಂತ. ಅಲ್ಲಿಗೆ ಈ ಸೂತ್ರದ ಅರ್ಥ, ಸುಲಭಾರ್ಥ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಯಿತು ಅಂತ ತಿಳ್ಕೊಳ್ತೇನೆ. ಆಕಾರ, ಐಕಾರ, ಔಕಾರಗಳಿಗೆ ವೃದ್ಧಿ ಎಂಬಂತಹ ಸಂಜ್ಞೆ ಇದೆ, ಹೆಸರು ಇದೆ. ಇನ್ನು ಮುಂದೆ ವೃದ್ಧಿ ಸಂಧಿಯನ್ನು ಹೇಳುವಾಗ ಇಲ್ಲಿ ವೃದ್ಧಿ ಆದೇಶವಾಗಿ ಬರುತ್ತದೆ ಅಂತ ಹೇಳಿದರೆ ಒಂದೋ ಆಕಾರ ಬರುತ್ತೆ, ಇಲ್ಲ ಐಕಾರ ಬರ್ತದೆ, ಅಥವಾ ಔಕಾರ ಬರ್ತದೆ ಎನ್ನುವುದನ್ನು ನಾವು ಗಮನಿಸಬೇಕು. ಹಾಗಾದರೆ ವೃದ್ಧಿ ಸಂಧಿಯ ನಿಯಮಗಳೇನು? ವೃದ್ಧಿ ಸಂಧಿಯನ್ನು ವಿಧಾನ ಮಾಡುವಂತಹ ಸೂತ್ರ ಯಾವುದು? ಅದರ ಸ್ವರೂಪ ಯಾವ ರೀತಿಯದ್ದು ಎನ್ನುವುದನ್ನು ನಾವು ಅವಲೋಕನ ಮಾಡಿದರೆ, ವೃದ್ಧಿ ಸಂಧಿಯನ್ನು ಹೇಳುವಂತಹ ಸೂತ್ರ ಇದು. ವೃದ್ಧಿರೇಚಿ ಎನ್ನುವುದು ಸೂತ್ರ. ವೃದ್ಧಿರೇಚಿ ಅಂತ ಈ ಸೂತ್ರ 6ನೇ ಅಧ್ಯಾಯದ 1ನೇ ಪಾದದ 88ನೆಯ ಸೂತ್ರ ಇದು. ವೃದ್ಧಿರೇಚಿ ಎನ್ನುವುದು 6ನೇ ಅಧ್ಯಾಯದ 1ನೇ ಪಾದದ 88ನೆಯ ಸೂತ್ರ. ಈ ಸೂತ್ರದಲ್ಲಿ 2 ಪದಗಳಿದೆ. ಪದ ವಿಭಾಗ ಮಾಡೋದಾದರೆ, ಒಂದು ವೃದ್ಧಿ ಎನ್ನುವುದು, ಎರಡನೇದು ಏಚಿ ಎನ್ನುವಂಥದ್ದು. ವೃದ್ಧಿ ಏಚಿ ಅಂತ 2 ಪದ. ಇವಾಗ ಸೂತ್ರದಲ್ಲಿರುವ ಶಬ್ದಗಳನ್ನು ಮಾತ್ರ ನಾವು ಗ್ರಹಿಸಿಕೊಂಡ್ರೆ ಏಚಿ ವೃದ್ಧಿ ಅಂತ ಅರ್ಥ ಆಗುತ್ತದೆ. ಏನಪ್ಪ ಏಚಿ ಅಂತಂದರೆ, ಹಿಂದಿನ ಸೂತ್ರಗಳನ್ನು ಪುನಃ ನೆನಪು ಮಾಡ್ಕೋಬೇಕು. ಏಚ್ ಅಂತ ಪ್ರತ್ಯಾಹಾರ, ಏಚ್ ಅಂತ ಪ್ರತ್ಯಾಹಾರ, ಎ ಓ ಐ ಔ ಅಂತ ಅರ್ಥ. ಏಚಿ ಎನ್ನುವುದು ಏಚ್ ಎಂಬ ಪ್ರತ್ಯಾಹಾರದ ಸಪ್ತಮಿ ವಿಭಕ್ತಿಯಲ್ಲಿ ಇರುವಂತಹ ರೂಪ, ಏಚಿ ಅಂತ. ಹಾಗಾದರೆ ಏನರ್ಥ? ಏಚ್ ಎಂಬ ಪ್ರತ್ಯಾಹಾರವನ್ನು ಸೂತ್ರದಲ್ಲಿ ಸಪ್ತಮಿ ವಿಭಕ್ತ್ಯಂತವಾಗಿ ಹೇಳಿದ್ದಾರೆ ಅಂತಂದರೆ, ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ ಹಿಂದೊಂದು ಸೂತ್ರವನ್ನು ವಿವರಿಸಿದ್ದೇವೆ. ಸೂತ್ರದಲ್ಲಿ ಯಾವುದೇ ಪದವನ್ನು ಸಪ್ತಮಿ ವಿಭಕ್ತ್ಯಂತವಾಗಿ ಹೇಳಿದ್ದಿದ್ರೆ ಆ ಪದವು ಪರದಲ್ಲಿ ಇರುವಾಗ ಅಂತ ಸಂಧಿಯ ವಿಷಯದಲ್ಲಿ ಅರ್ಥವನ್ನು ಮಾಡ್ಕೋಬೇಕು. ಆದ್ದರಿಂದ ಏಚ್ ವರ್ಣಗಳು ಎ ಓ ಐ ಔ ಇದನ್ನು ಏಚ್ ವರ್ಣಗಳು ಅಂತ ಕರಿತೇವೆ ನಾವು. ಎ ಓಂ ಐ ಔಚ್ ಎನ್ನುವ ರೀತಿಯಲ್ಲಿ ಏಕಾರ, ಓಕಾರ, ಔಕಾರ, ಐಕಾರ, ಔಕಾರಗಳು ಪರದಲ್ಲಿ ಇರುವಾಗ ಅಂತಾಯಿತು. ನಾವು ಮೊದಲು ಪಾಠದಲ್ಲಿ ಹೇಳಿದ್ದನ್ನು ಎಲ್ಲವನ್ನ ಪುನಃ ವಿವರಿಸಲಿಕ್ಕೆ ಇಲ್ಲಿ ಆಗೋದಿಲ್ಲ. ಅದರಿಂದ ಅದನ್ನು ಸಂಕ್ಷೇಪವಾಗಿ ಹೇಳ್ತಾ ಹೋಗ್ತೇವೆ. ನಾವು ಹಿಂದಿನ ಸೂತ್ರಗಳ ವಿವರಣೆಯನ್ನು ಹೇಳುವಾಗ ಸಂಧಿಯಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅಂತ 2 ಇರ್ತದೆ ಅಂತ ಹೇಳಿದೆ. ಈಗ ವೃದ್ಧಿ ಸಂಧಿಯಲ್ಲಿ ಆಗುವಾಗ ಉತ್ತರ ಪದದ ಆರಂಭದಲ್ಲಿ ಏಕಾರ, ಓಕಾರ, ಐಕಾರ, ಔಕಾರಗಳಲ್ಲಿ ಯಾವುದಾದ್ರೂ ಒಂದು ಇರಬೇಕು ಅಂತಾಯಿತು. ಇದು ಪರದಲ್ಲಿ ಇರುವಾಗ ತತ್ ಸಾಕ್ಷಾತ್ ಪೂರ್ವದಲ್ಲಿ ವೃದ್ಧಿ ಸಂಧಿ ಆಗ್ತದೆ ಅಂತ ಇದು ಹೇಳುತ್ತೆ. ಏಚಿ ವೃದ್ಧಿ, ಏಚಿ ಏಚ್ ವರ್ಣಗಳು ಪರದಲ್ಲಿರುವಾಗ ವೃದ್ಧಿಯಾಗುತ್ತದೆ. ಹಾಗಾದರೆ ಪೂರ್ವ ಪದದ ಕೊನೆಯಲ್ಲಿ ಯಾವ ವರ್ಣ ಇರಬೇಕು ಅಂತ ಸೂತ್ರದಲ್ಲಿ ಹೇಳಲಿಲ್ವಲ್ಲ ಅಂತಂದರೆ, ಅದಕ್ಕೂ ಕೂಡ ನಾವು ಪರಿಹಾರವನ್ನು ಹೇಳಿದ್ದೇವೆ. ಸೂತ್ರೇಷು ಅದೃಷ್ಟಂ ಪದಂ ಸೂತ್ರಾಂತರಾದನುವರ್ತನೀಯಂ ಸರ್ವತ್ರ ಅಂತ ಸಂಜ್ಞಾ ಪ್ರಕರಣದಲ್ಲಿ ಆರಂಭದಲ್ಲಿ ನಾವು ಹೇಳಿದ್ದೇವೆ. ಅದರ ಪ್ರಕಾರ 6ನೇ ಅಧ್ಯಾಯದ 1ನೇ ಪಾದದ 87ನೆಯ ಸೂತ್ರ ಗುಣಸಂಧಿಯನ್ನು ಹೇಳುವ ಆದ್ಗುಣ ಅಂತ ಸೂತ್ರ. ಅಲ್ಲಿ ಆತ್ ಅಂದರೆ ಅವರ್ಣಾತ್ ಅಂತ ಹೇಳಿದ್ದೇವೆ, ಅಕಾರದ ಪಂಚಮಿ ವಿಭಕ್ತಿ ಅಂತ ಹೇಳಿದ್ದೇವೆ. ಆದ್ದರಿಂದ ಆ ಆತ್ ಎನ್ನುವುದನ್ನು ಇಲ್ಲಿ ನಾವು ಸೇರಿಸಿಕೊಂಡಾಗ ವೃತ್ತಿ ಎನ್ನುವುದು ಹೀಗೆ ಆಗ್ತದೆ. ವೃತ್ತಿ ಹೀಗೆ ಬರುತ್ತೆ. ಆತ್ ಏಚಿ ಪರೆ, ಆತ್ ಏಚಿ ಪರೆ
ವೃದ್ಧಿ ಏಕಾದೇಶಃ ಸ್ಯಾತ್ ಎನ್ನುವುದು ವೃತ್ತಿ ಆಯಿತು. ನಾವು ಸೂತ್ರವನ್ನು ಕಂಠಪಾಠ ಮಾಡಬೇಕು, ವೃತ್ತಿಯನ್ನು ಕಂಠಪಾಠ ಮಾಡಬೇಕು. ಆತ್ ಏಚಿ ಪರೆ ವೃದ್ಧಿ ಏಕಾದೇಶಃ ಸ್ಯಾತ್. ವೃತ್ತಿ ಎನ್ನುವುದು ಸೂತ್ರದ ಅರ್ಥವನ್ನು ವಿವರಿಸ್ತದೆ. ಏನರ್ಥ ವೃತ್ತಿಗೆ? ಆತ್ ಅವರ್ಣಾತ್ ಏಚಿ ಪರೆ ಏಚ್ ವರ್ಣೇ ಪರೆ ವೃದ್ಧಿ ಏಕಾದೇಶಃ ಸ್ಯಾತ್. ಏಕಾದೇಶ ಅಂತಂದರೆ ಪೂರ್ವ ಪದದ ಕೊನೆಯ ವರ್ಣಕ್ಕೂ ಉತ್ತರ ಪದದ ಆದಿಯ ವರ್ಣ, ಈ ಎರಡೂ ವರ್ಣಗಳ ಸ್ಥಾನದಲ್ಲಿ ಒಂದು ವರ್ಣ ಆದೇಶವಾಗಿ ಬರುತ್ತೆ. ಏಕಃ ವರ್ಣ ಆದೇಶ ಭವತಿ ಇತ್ಯರ್ಥಃ. ಹೀಗೆ ಆತ್ ಏಚಿ ಪರೆ ವೃದ್ಧಿ ಏಕಾದೇಶಃ ಸ್ಯಾತ್ ಅಂತ ವಿವರಣೆಯನ್ನು ನಾವು ಹೇಳಿ ಆಯ್ತು. ಈಗ ಅಲ್ಲಿಗೆ ವೃದ್ಧಿ ಸಂಧಿಯ ನಿಯಮ ಸ್ಪಷ್ಟವಾಯಿತು. ಪೂರ್ವ ಪದದ ಕೊನೆಯಲ್ಲಿ ಅಕಾರ ಇರಬೇಕು, ಅದಕ್ಕೆ ಏಕಾರ ಓಕಾರ ಅಥವಾ ಐಕಾರ ಔಕಾರಗಳು ಪರದಲ್ಲಿರಬೇಕು. ಹಾಗೆ ಇದ್ದರೆ ಅದು ವೃದ್ಧಿ ಸಂಧಿ ಆಗ್ತದೆ ಎನ್ನುವುದು ವೃದ್ಧಿ ಸಂಧಿಯ ನಿಯಮ. ಇದನ್ನು ಗುಣಾಪವಾದ ಅಂತ ಹೇಳ್ತಾರೆ. ಇದು ಗುಣಸಂಧಿಗೆ ಅಪವಾದ ಸೂತ್ರ. ಯಾಕೆ ಅಂತಂದರೆ ಗುಣಸಂಧಿಯನ್ನು ಹೇಳುವಾಗ ಆದ್ಗುಣ ಅಂತ ಸೂತ್ರ ಹೇಳಿದ್ವಿ. ಅವರ್ಣಾತ್ ಅಚಿಪರೆ ಏಕೋ ಗುಣ ಆದೇಶ ಸ್ಯಾತ್ ಅಂತ. ಅಕಾರಕ್ಕೆ ಸ್ವರಾಕ್ಷರ ಪರದಲ್ಲಿ ಇದ್ದರೆ ಗುಣ ಬರ್ತದೆ ಅಂತ ಹೇಳಿದ್ವಿ. ಆದರೆ ಅಕಾರಕ್ಕೆ ಅಕಾರವೇ ಪರದಲ್ಲಿ ಬಂದರೆ ಅದು ಗುಣಾಪವಾದ ಸವರ್ಣ ದೀರ್ಘ ಸಂಧಿ ಆಗ್ತದೆ. ಅಕಾರದ ಮುಂದೆ ಏಕಾರ ಓಕಾರ ಐಕಾರ ಔಕಾರಗಳಲ್ಲಿ ಯಾವುದಾದ್ರೂ ಬಂದರೆ ಗುಣಸಂಧಿ ಆಗುವುದಿಲ್ಲ, ಅಲ್ಲಿ ವೃದ್ಧಿ ಸಂಧಿ ಆಗ್ತದೆ ಎನ್ನುವುದನ್ನು ತಿಳ್ಕೋಬೇಕು. ಯಾವ ಸೂತ್ರಕ್ಕೆ ವಿಶಾಲವಾದ ವ್ಯಾಪ್ತಿ ಇದೆ ಅದನ್ನು ಮೊದಲು ಪ್ರತಿಪಾದನೆಯನ್ನು ಮಾಡಿ, ಆಮೇಲೆ ಅದರಲ್ಲಿ ಸಂಕುಚಿತ ಅರ್ಥಗಳು, ಸಣ್ಣ ಸಣ್ಣ ವಿಷಯಗಳಿಗೆ ಸಂಬಂಧಪಟ್ಟದನ್ನು ಪ್ರತ್ಯೇಕಪಡಿಸ್ತಾ ಹೇಳ್ತಾ ಬರುವಂತಹ ಕ್ರಮ ಪಾಣಿನಿಯದ್ದು ಅತ್ಯಂತ ವೈಜ್ಞಾನಿಕವಾದಂತಹ ಕ್ರಮ. ಆದ್ದರಿಂದ ಇದನ್ನು ಗುಣಾಪವಾದ ಅಂತ ಕರೆದ್ವಿ. ಗುಣಸಂಧಿಗೆ ಅಪವಾದ ಸೂತ್ರ. ಇಲ್ಲದೇ ಇದ್ರೆ ಈ ಸೂತ್ರಕ್ಕಿಂತ ಹಿಂದಿನ ಸೂತ್ರದಲ್ಲಿ ಆದ್ಗುಣ ಎಂಬ ಸೂತ್ರದಲ್ಲಿ ಹೇಳಿದ ನಿಯಮಕ್ಕನುಗುಣವಾಗಿ ಇಲ್ಲಿಯೂ ಕೂಡ ಗುಣಸಂಧಿ ಆಗಬೇಕಿತ್ತು, ಆದರೆ ಗುಣಸಂಧಿ ಆಗೋದಿಲ್ಲ, ಇದು ವೃದ್ಧಿ ಸಂಧಿ ಆಗ್ತದೆ ಅಂತ. ಯಥೋತ್ತರ ಮುನೀನಾಂ ಪ್ರಾಮಾಣ್ಯಂ ಅಂತ ಇದ್ದ ಹಾಗೆ ಮುಂದಿನ ಸೂತ್ರಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಅನ್ನೋದು ಬರ್ತಾ ಹೋಗುತ್ತೆ. ಆದ್ದರಿಂದ ಇದು ವೃದ್ಧಿ ಸಂಧಿಗೆ ವಿಷಯಗಳ ನಿರೂಪಣೆಯನ್ನು ನಾವು ಮಾಡಿ ಆಯಿತು. ಆತ್ ಏಚಿ ಪರೆ ವೃದ್ಧಿ ಏಕಾದೇಶ ಸ್ಯಾತ್ ಗುಣಾಪವಾದ ಅಂತ ಹೇಳಿದ್ರು. ಹಾಗಾದರೆ ವೃದ್ಧಿ ಸಂಧಿ ಹೇಗೆ ಆಗ್ತದೆ ಅನ್ನೋದನ್ನು ಉದಾಹರಣೆ ಸಹಿತ ತೋರಿಸ್ಬೇಕಲ್ಲ ಅಂತಂದರೆ, ಉದಾಹರಣೆಯನ್ನು 4 ವರ್ಣಗಳಿಗೆ ಅಂದರೆ ಏಕಾರ ಪರವಾದಾಗ, ಓಕಾರ ಪರವಾದಾಗ, ಐಕಾರ ಪರವಾದಾಗ, ಔಕಾರ ಪರವಾದಾಗ ಏನು ಉದಾಹರಣೆ ಎಂಬುದನ್ನು ಒಂದೊಂದಾಗಿ ತೋರಿಸ್ತಾ ಬರ್ತೇನೆ. ಮೊದಲನೇ ಉದಾಹರಣೆ ಕೃಷ್ಣ ಧನಚಿಹ್ನಂ ಏಕತ್ವಂ ಎನ್ನುವುದು ಉದಾಹರಣೆ. ಕೃಷ್ಣ ಏಕತ್ವಂ ಅಂತ ಹೀಗಿರುವಾಗ, ಕೃಷ್ಣ ಏಕತ್ವಂ ಅಂತಿರುವಾಗ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಇದೆ. ಕೃಷ್ಣ ಎಂಬಲ್ಲಿ ಅವನ್ನು ಪ್ರತ್ಯೇಕ ಮಾಡಿದ್ವಿ, ಕೃಷ್ಣ ಅಂತ. ಧನಚಿಹ್ನಂ ಮುಂದ್ಗಡೆ ಏಕತ್ವಂ, ಏಕಾರ ಎನ್ನುವುದು ಪರವಾಗಿದೆ ಅಂತ ತೋರಿಸೋದಕ್ಕೆ ಏಕಾರವನ್ನು ಪ್ರತ್ಯೇಕ ಮಾಡಿದ್ವಿ. ಈಗ ವೃದ್ಧಿ ಸಂಧಿಯ ನಿಯಮದ ಪ್ರಕಾರ ಅಕಾರಕ್ಕೆ ಏಕಾರ ಪರವಾದರೆ ವೃದ್ಧಿ ಬರ್ತದೆ ಅಂತ ಹೇಳಿತು. ವೃದ್ಧಿರೇಚಿ ಎಂಬ ಸೂತ್ರದ ಪ್ರಕಾರ ವೃದ್ಧಿ ಬರ್ತದೆ. ವೃದ್ಧಿ ಬರ್ತದೆ ಅಂದರೆ ಯಾವ ವರ್ಣ ಬರ್ತದೆ? ನಮ್ಮ ಹತ್ರ ವೃದ್ಧಿ ಸಂಜ್ಞೆಯುಳ್ಳ 3 ವರ್ಣಗಳಿದೆ. ಒಂದು ಆಕಾರ ಇದೆ, ಇನ್ನೊಂದು ಐಕಾರ ಇದೆ, ಮತ್ತೊಂದು ಔಕಾರ ಇದೆ. ವೃದ್ಧಿರಾದೈಚ್ ಎಂಬ ಸೂತ್ರದಲ್ಲಿ ಹೇಳಿತು. ಇವಾಗ ಈ 3 ವೃದ್ಧಿ ಸಂಜ್ಞಕ ವರ್ಣಗಳಲ್ಲಿ ಅತ್ಯಂತ ಸಾಮೀಪ್ಯದ ಐಕಾರ ಎಂಬುದು ಆದೇಶವಾಗಿ ಬಂದರೆ, ಏಕಾದೇಶವಾಗಿ ಬಂದರೆ, ಅವಾಗ
ಕೃಷ್ಣ ಅ ಮತ್ತು ಏಕಾರದ ಸ್ಥಾನದಲ್ಲಿ ಐಕಾರ ಬಂತು, ಐ ಕತ್ವಂ ಅಂತ ಆಯಿತು. ಕೃಷ್ಣ ಐಕತ್ವಂ, ಐ ಎಲ್ಲಿಂದ ಬಂತು? ವೃದ್ಧಿ ಸಂಜ್ಞೆಯುಳ್ಳಂತಹ ವರ್ಣ. ವೃದ್ಧಿ ಬರ್ತದೆ ಎನ್ನುವುದು ವೃದ್ಧಿರೇಚಿ ಎಂಬ ಸೂತ್ರ ಹೇಳಿದೆ. ಅದರಿಂದ ಅಕಾರ ಏಕಾರಗಳ ಸ್ಥಾನದಲ್ಲಿ ಐಕಾರ ಬಂದರೆ ಕೃಷ್ಣ ಐಕತ್ವಂ ಒಟ್ಟು ಸೇರಿಸಿದಾಗ ಕೃಷ್ಣೈಕತ್ವಂ ಎಂಬ ರೂಪ ಸಿದ್ಧ ಆಗತ್ತೆ. ಇದು ಏಕಾರದ ಸ್ಥಾನದಲ್ಲಿ, ಅಕಾರ ಏಕಾರಗಳ ಸ್ಥಾನದಲ್ಲಿ ಐಕಾರ ಬರುವುದಕ್ಕೆ ಉದಾಹರಣೆ. ಎರಡನೆಯ ಉದಾಹರಣೆಯನ್ನು ನೋಡುವ. ಗಂಗಾ ಗಂಗಾ ಧನಚಿಹ್ನಂ ಓಘಃ ಅಂತ ಇದೆ. ಗಂಗಾ ಓಘಃ ಅಂತ ಇದೆ. ಹೀಗಿರುವಾಗ ಪೂರ್ವ ಪದದ ಕೊನೆಯಲ್ಲಿ ಗಂಗಾ ಆಕಾರ ಇದೆ. ಆಕಾರ ಅಂತಂದರೆ ಅವರ್ಣದ ವಿಭಾಗದಲ್ಲಿ ಬಂತು. ಆಕಾರದ 18 ಪ್ರಭೇದಗಳೆಲ್ಲ ಆಕಾರವೂ ಬಂತು. ಅದರಿಂದ ಅವರ್ಣ ಎನ್ನುವುದು ಪರದಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಇದೆ. ಅದಕ್ಕೆ ಓಕಾರ ಎಂಬುದು ಓಘಃ ಅಂತ ಹೇಳಿದೆ, ಪ್ರತ್ಯೇಕ ಮಾಡಿ ಬರೆದೇನೆ. ಓಕಾರ ಎನ್ನುವುದು ಪರವಾಗಿದೆ. ವೃದ್ಧಿರೇಚಿ ಎಂಬ ಸೂತ್ರದ ಪ್ರಕಾರ ಆತ್ ಏಚಿ ಪರೆ, ಅಕಾರಕ್ಕೆ ಏಕಾರ ಓಕಾರ ಐಕಾರ ಓಕಾರ ಪರದಲ್ಲಿರಬೇಕು. ಇಲ್ಲಿ ಓಕಾರ ಪರದಲ್ಲಿದೆ, ಆದ್ದರಿಂದ ಇಲ್ಲಿ ವೃದ್ಧಿ ಸಂಧಿ ಎನ್ನುವುದು ಬರ್ತದೆ. ಆಕಾರ ಮತ್ತು ಓಕಾರಗಳ ಸ್ಥಾನದಲ್ಲಿ ವೃದ್ಧಿ ಸಂಜ್ಞೆಯುಳ್ಳ ಒಂದು ವರ್ಣ ಆದೇಶವಾಗಿ ಬರಬೇಕು. ನಮ್ಮ ಹತ್ರ ವೃದ್ಧಿ ಸಂಜ್ಞೆಯುಳ್ಳ 3 ವರ್ಣಗಳಿದೆ. ಆಕಾರ, ಐಕಾರ, ಔಕಾರ ಇದೆ. ಆದ್ದರಿಂದ ಆ ಮತ್ತೆ ಓ ವರ್ಣಗಳ ಸ್ಥಾನದಲ್ಲಿ ಅತ್ಯಂತ ಸಮೀಪದ ಔ ಬಂದರೆ ಗಂಗ್ ಔ ಘಃ ಒಟ್ಟು ಸೇರಿಸಿದಾಗ ಗಂಗೌ ಘಃ ಎಂಬ ರೂಪ ಸಿದ್ಧ ಆಗ್ತದೆ. ಗಂಗೌಘಃ ಎಂಬ ರೂಪ ಆಗತ್ತೆ. ಇದು ಎರಡನೆಯ ಉದಾಹರಣೆ. ಅಕಾರಕ್ಕೆ ಓಕಾರ ಪರವಾದಾಗ ಔಕಾರ ಬರ್ತದೆ ಎನ್ನುವುದಕ್ಕೆ ಉದಾಹರಣೆ. ಮೊದಲನೇದು ಅಕಾರಕ್ಕೆ ಏಕಾರ ಪರವಾದಾಗ ಐಕಾರ ಬರ್ತದೆ ಎನ್ನುವುದಕ್ಕೆ ಉದಾಹರಣೆ. ಮೂರನೆಯ ಉದಾಹರಣೆಯನ್ನು ತೋರಿಸ್ತೇವೆ. ದೇವ ಧನಚಿಹ್ನಂ ಐಶ್ವರ್ಯಂ ಅಂತ ಪದ. ದೇವ ಐಶ್ವರ್ಯಂ. ಇದರಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಇದೆ. ದೇವ್ ಅ ಅಂತ ಪದಚ್ಛೇದ ಮಾಡಿದೆ. ಅದಕ್ಕೆ ಐ ಎಂಬಂಥದ್ದು ಪರವಾಗಿದೆ. ಐಶ್ವರ್ಯಂ ಎಂಬುದು, ಐ ಎಂಬುದು ಪರವಾಗಿದೆ. ಅಕಾರ ಮತ್ತು ಐಕಾರಗಳ ಸ್ಥಾನದಲ್ಲಿ ಅತ್ಯಂತ ಸಮೀಪದ ಐಕಾರ, ವೃದ್ಧಿ ಸಂಜ್ಞೆಯುಳ್ಳ ಐಕಾರ ಎನ್ನುವುದು ಆದೇಶವಾಗಿ ಬಂದರೆ ದೇವೈಶ್ವರ್ಯಂ ಎಂಬ ರೂಪ ಸಿದ್ಧ ಆಗತ್ತೆ. ದೇವೈಶ್ವರ್ಯಂ ಅಂತ. ಅಕಾರಕ್ಕೆ ಐಕಾರ ಪರವಾದಾಗ ಐಕಾರ ಎನ್ನುವುದು ಆದೇಶವಾಗಿ ಬಂದದ್ದಕ್ಕೆ ಉದಾಹರಣೆ ದೇವೈಶ್ವರ್ಯಂ. ಇನ್ನೊಂದು ಉದಾಹರಣೆ, ಕೃಷ್ಣ ಧನಚಿಹ್ನಂ ಔತ್ಕಂಠ್ಯಂ. ಕೃಷ್ಣ ಔತ್ಕಂಠ್ಯಂ ಅಂತ ಇದೆ. ಕ್ಷಮಿಸಿ, ಕೃಷ್ಣ ಔತ್ಕಂಠ್ಯಂ ಅಂತ. ಇಲ್ಲಿಯೂ ಕೂಡ ಹಾಗೆ ಅಕಾರಕ್ಕೆ ಕೃಷ್ಣ ಕೃಷ್ಣ ಎನ್ನುವುದನ್ನು ಪದಚ್ಛೇದ ಮಾಡಿದಾಗ, ಆಮೇಲೆ ಔತ್ಕಂಠ್ಯಂ ಆಯಿತು. ಅವನ್ನು ಪ್ರತ್ಯೇಕ ಮಾಡಿದೆ, ಕೃಷ್ಣೌತ್ಕಂಠ್ಯಂ. ಒಟ್ಟು ಸೇರಿಸ ಅಕಾರ ಮತ್ತು ಔಕಾರಗಳ ಸ್ಥಾನದಲ್ಲಿ ಔಕಾರ ಬಂದರೆ
ಕೃಷ್ಣೌತ್ಕಂಠ್ಯಂ. ಕೃಷ್ಣೌತ್ಕಂಠ್ಯಂ ಎಂಬ ರೂಪ ಸಿದ್ಧವಾಗ್ತದೆ. ಅಂದರೆ ವೃದ್ಧಿಸಂಧಿಯ ನಿಯಮದ ಪ್ರಕಾರ ಅಕಾರಕ್ಕೆ ಏಕಾರ ಅಥವಾ ಐಕಾರ ಪರವಾದಾಗ ಐಕಾರವು, ಅಕಾರಕ್ಕೆ ಓಕಾರ ಅಥವಾ ಔಕಾರಗಳು ಪರವಾದಾಗ ಔಕಾರವು ಏಕಾದೇಶವಾಗಿ ಬರ್ತದೆ. ಇದನ್ನು ವೃದ್ಧಿಸಂಧಿ ಅಂತ ಕರಿತೇವೆ. ವೃದ್ಧಿರೇಚಿ ಎಂಬ ಸೂತ್ರ ವೃದ್ಧಿ ಸಂಧಿಯನ್ನು ನಿಯಮಿಸಿದ ಸೂತ್ರವಾದರೆ, ವೃದ್ಧಿರಾದೈಚ್ ಎಂಬುದು ವೃದ್ಧಿ ಸಂಜ್ಞೆಯನ್ನು ತಿಳಿಸಿಕೊಡುವಂತಹ ಸೂತ್ರ. ಹೀಗೆ ಸಂಸ್ಕೃತ ಶಬ್ದ ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸಂಧಿಗಳಲ್ಲಿ ಒಂದಾದಂತಹ ವೃದ್ಧಿ ಸಂಧಿಯನ್ನು ಪಾಣಿನಿಯ ಸೂತ್ರಕ್ಕೆ ಅನುಸಾರವಾಗಿ ನಾವು ಅರ್ಥವನ್ನು ಮಾಡಿಕೊಂಡಿದ್ದೇವೆ. ಎಲ್ಲಿಯೂ ಕೂಡ ಲವಲೇಶವೂ ಕೂಡ ಸಂಶಯ ಇಲ್ಲದ ಹಾಗೆ ಪಾಣಿನಿ ತನ್ನ ಸೂತ್ರದ ಮುಖಾಂತರ ತಾನು ನಿರೂಪಿಸಬೇಕಾದ ಶಬ್ದಗಳ ಚೌಕಟ್ಟನ್ನು ನಿರ್ಮಾಣ ಮಾಡಿ ಸಾಧು ಶಬ್ದವನ್ನು ಹೇಗೆ ಪ್ರಯೋಗ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ಸಾಧು ಶಬ್ದಗಳ ಪ್ರಯೋಗದಿಂದ ನಮಗೆ ಪುಣ್ಯವೂ, ಅಸಾಧು ಶಬ್ದ ಪ್ರಯೋಗದಿಂದ ಪಾಪವೂ ಬರ್ತದೆ ಎನ್ನುವಂತಹದ್ದನ್ನು ಕೂಡ ಅವನೇ ನೆನಪು ಮಾಡ್ತಾ, ಅದರಿಂದ ಶಬ್ದಗಳ ಉತ್ಪತ್ತಿ, ಶಬ್ದಗಳ ಪ್ರಕ್ರಿಯೆ, ಶಬ್ದಗಳ ಪ್ರಯೋಗ ಇದೆಲ್ಲದಕ್ಕೂ ಸಂಬಂಧಪಟ್ಟಂತಹ ವಿಷಯಗಳನ್ನು ಈ ಶಬ್ದಶಾಸ್ತ್ರ ಎನ್ನುವುದು ಬಹಳ ಸೊಗಸಾಗಿ ವಿವರಿಸಿದೆ. ಅಂತಹ ವೃದ್ಧಿ ಸಂಧಿಯನ್ನು ನಾವೆಲ್ಲರೂ ಕೂಡ ಮನನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ.